ಇವಾಗ ಗೊತ್ತಾಗ್ತಿದೆ. ಹಂಗೆ ಇತ್ಲ ಕಡೆ ಒಂದು ರೌಂಡ್ ವಾಕಿಂಗ್ ಬನ್ರಿ ಅಂತ ಯಾವ್ದಾರು ಹುಡುಗಿ ನೋಡಿತಾಳೆ. ಅದಕ್ಕೆ ನೀವು ಬರ್ದ್ಬಿಟ್ಟು. ಸರ್ ಮುಗುಳನಾಗ ಹೇಳಿ ಒಂದು ಲೈನ್ ಬರ್ದಿದ್ದೀರಾ ಸರ್ ನೀವು, ಮೀನಲ್ಲಿ ಮುಳ್ಳಿರ್ತವೆ ಕಾಲಕ್ಕೆ ಚಪ್ಪಲಿ ಹಾಕೊಂತೀನಿ ಅಂತ. ಬ್ಯಾಸಿಗೆ ಕಾಲದಲ್ಲಿ ಎಳ್ನೀರಿದ್ದಂಗೆ ಬೇಕೊಂದು ರಿಲ್ಲೆಸ್ ಅನ್ನು ಡೈಲಿ ನಿಮಗೆ. ಇಲ್ಲಿ ಅಂತರಂಗ ಬಹಿರಂಗ ಎಲ್ಲಾನು ಚೊಂಬೆ, ಒಂದೇ ಚಮಚಗಳು 1000 ಬಾಯಿಗಳು, ತಿಂದುವು ದೇಹಗಳು ಬಂದುವು ಖಾಯಿಲೆಗಳು. ಒಂದ್ 3 ಬಟ್ರಿ ಸರ್ ಸಾಂಗ್ ನ ನೀಟಾಗಿ ಕುತ್ಕೊಂಡು ಕೇಳಿಸ್ಕೊಂಡ್ರು ದೊಡ್ಡವರಾಗ್ಬಿಡ್ತಾರೆ. ಕುಣಿಯೋರು ಲೇಡೀಸು, ಬೈಯೋರು ಲೇಡೀಸು, ನಾವ್ ಬರ್ರಿ ಆಡಿಯನ್ಸ್ ಅಲ್ವೇನ್ರಿ. ಹೌದ್ರಿ. ಸೌಂಡ್ ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ನಂಗೆ ಯಾವಾಗ್ಲೂ ಕೀರ್ತಿ ಅಣ್ಣ ಸಿಗ್ಬೇಕಾದ್ರೆ 90% ಅವ್ರ ಸ್ಟೋರಿಲಿ ಒಂದ್ ನಿಮ್ ಹಾಡ್ ಇರುತ್ತೆ ಸರ್. ಎಲ್ಲ ನಾವು ಡಿಸ್ಕಸ್ ಮಾಡೋದು ನೀವು ಬರ್ದಿರೋ ಲಿರಿಕ್ಸ್ಗಳನ್ನ ನಾನು ಅವ್ರನ್ನ ಯಾವಾಗ್ಲೂ ಕೇಳ್ತಿರ್ತೀನಿ. ಸೈಕಲ್ ಸಾಪು ಹಿಂದುಗಡೆ 3ನೇ ಕ್ರಾಸು ನನ್ನ ಮನೆ, ಲ್ಯಾಂಡ್ ಮಾರ್ಕ್ ಅದು. ಅರ್ಧ 2 ಕಣ್ಣಲ್ಲೂ ಮೆಗಾ ಸೀರಿಯಲ್ಲು, ಅರ್ಧ ಗಂಟೆ ಎಪಿಸೋಡು, ಅಲ್ಲಿ ಕಡೆ ಇರೋದು ಸಂಜೆಲಿ ಕರೆಂಟು. ಏನೋ ಒಂದು ಡಿಸಿಷನ್ ತಕೊಳ್ಳಿ ಅರ್ಜೆಂಟು. ಏನ್ ಸರ್ ಹಂಗಂದ್ರೆ? ಅವನ ಅದನ್ನ ತುಂಬಾ ಸತಿ ಹೇಳಿದಂತಾನೆ, ನೀವು ಹೇಳ್ತಿದ್ರಿ ತಾನೆ? ಹೇಳಿಲ್ಲ, ನಾವಿಬ್ರು ನಿಮ್ಮನ್ನ ಕೇಳ್ಬೇಕು ಅಂತ ಇದ್ವಿ ಸರ್. ಇದನ್ನ ಚರ್ಚೆ ಮಾಡದೆ ಕೇಳ್ತೀರಾ? ಇದನ್ನ ನಿಮ್ ಮುಂದೆ ಚರ್ಚೆ ಮಾಡ್ಬೇಕು ಅಂತ ಆಸೆ ಸರ್. ನೀವ್ ಏನ್ ಥಾಟ್ ಇಟ್ಕೊಂಡು ಬರೋದ್ರಿ ಅಂತ. ನಿಮಗೆ ಏನ್ ಅರ್ಥ ಆಯ್ತು ಹೇಳ್ರಿ ಫಸ್ಟ್. ನಾನಿನ್ನು ಚರ್ಚೆ ಆಯ್ತು ಅಂದ್ರೆ ಈ ಚರ್ಚೆ ಭಟ್ರು ಸರ್ನ ಕೇಳ್ಬೇಕು ಅಂತ ಚರ್ಚೆ ಆಯ್ತು ಸರ್. ಹೇಳ್ರಿ, ಲೈನ್ ಕ್ಲಿಯರ್ ಆಗಿ ಹೇಳ್ರಿ, ಜನ ಅವರೇ ಅರ್ಥ ಮಾಡ್ಕೊಂತಾರೆ. ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಬಟ್ ನೀವು ಏನಾದ್ರು ತಲೆಯಲ್ಲಿ ಬರಿಬೇಕಾದ್ರೆ ಬೇರೆ ಏನಾದ್ರು ಇತ್ತಾ ಏನು ಅಂತ ಕೇಳ್ತಿದ್ದೀನಿ. ಅದೇ ನಮಗೆಲ್ಲ ಗೊತ್ತಾಗೋಯ್ತು. ಅದೇ ನಾವ್ ಊರಲ್ಲಿದ್ರು ಕೂಡ ನೀವು ಮನೆಯಲ್ಲಿರ್ಬೋದೇನ್ರಿ, ಹಂಗೆ ಇಲ್ಲ ಕಡೆ ಒಂದು ರೌಂಡ್ ವಾಕಿಂಗ್ ಬಂದ್ರಿ. ಅದು ಐಟಮ್ ಗರ್ಲ್ದು ಪಿಕಪ್ ಲೈನ್. ಸರ್ ಹೆಂಗ್ ಸರ್? ಯೂಶಲಿ ನನಗೆ ಒಂದ್ ಡೌಟ್ ಇದೆ ಸರ್. ಈಗ ನನಗೆ ಯೂಶಲಿ ಪಿಕಪ್ಸ್ ಲೈನ್ ನಂಗೆ ಇಷ್ಟ ಆಗಲ್ಲ ಸರ್. ಸೊ ಎಲ್ಲಾ ಹುಡುಗರು ಹಂಗೆ ಇರ್ತಾರ ಅಥವಾ ಏನ್ ಹೆಂಗೆ? ಹುಡುಗರು ಹುಡುಗಿರಿಗೆ ಪಿಕಪ್ ಲೈನ್ಸ್ ಎಲ್ಲ ಕೊಡ್ತಿರ್ತಾರಲ್ಲ ಸರ್. ಈಗ ಕೆಲವ್ರಿಗೆ ಇಷ್ಟ ಆಗಲ್ಲಪ್ಪ ಹುಡುಗಿರಿಗೆ ಅದು, ಬಟ್ ನೀವ್ ಹೇಳ್ತಿರ್ತೀರಾ ಏನಿಲ್ಲ ಎಲ್ಲಾ ಹುಡುಗಿರಿಗೂ ಇಷ್ಟನೇ, ಸ್ವಲ್ಪ ಬೇರೆ ಬೇರೆ ತರ ಕ್ಯಾಚ್ ಹಾಕ್ಬೇಕು ಅಷ್ಟೇ ಅಂತ ಅಂತಿರ್ತೀರಾ ನೀವು. ಹೆಂಗೆ ಸರ್ ಅದು? ನಾವು ನವಯೌವನದಲ್ಲಿ ಮತ್ತೆ ಇವತ್ತಿನ ದಿನಮಾನದಲ್ಲಿ ಇವತ್ತಿನವರೆಗೂ ಏನೇನ್ ಮಾಡಕ್ಕಾಗಿಲ್ವೋ ಎಲ್ಲ ಸಾಲ ಮಾಡ್ಬಿಡ್ತೀವಿ. ನನಗೆ ಇವಾಗ ಗೊತ್ತಾಗ್ತಿದೆ. ಹಂಗೆ ಇತ್ಲ ಕಡೆ ಒಂದು ರೌಂಡ್ ವಾಕಿಂಗ್ ಬನ್ರಿ ಅಂತ ಯಾವ್ದಾರು ಹುಡುಗಿ ನೋಡಿತಾಳೆ. ಅದಕ್ಕೆ ನೀವು ಬರ್ದ್ಬಿಟ್ಟು ಹಾಡಲ್ಲಿ ಬಿಟ್ಬಿಟ್ಟಿದ್ದೀರಾ ಅದನ್ನ. ಬ್ಯಾಸಿಗೆ ಕಾಲದಲ್ಲಿ ಅಲ್ವಾ? ಸರ್ ಇದು ನಿಮ್ಗೋಸ್ಕರ ನಾ ಹಾಡ್ತೀನಿ. 3, 2, 1 ಗೋ. ಬ್ಯಾಸಿಗೆ ಕಾಲದಲ್ಲಿ ಎಳ್ನೀರಿದ್ದಂಗೆ ಬೇಕೊಂದು ರಿಲ್ಲೆಸ್ ಅನ್ನು ಡೈಲಿ ನಿಮಗೆ, ಅಂತೂ ಬಂದ್ರಲ್ಲ ನೀವು ಕೀರ್ತಿ ಮನೆಗೆ, ಚಪ್ಲಿ ಬಿಚ್ಚೋದು ಬ್ಯಾಡ ಬನ್ನಿ ಒಳಗೆ. ಅದ್ರಲ್ಲಿ ಹುಡುಗ ಆಡೋದಿನ್ ಕೇಳಿಸ್ಕೊಂಡಿದೀರಾ? ನಾವ್ ಅನ್ಕೊಂಡಿರೋದು ತುಸು ಬ್ಯಾರೇನೆ ವಿಷಯ. ಅಷ್ಟು ಬೇಗ ಹುಡುಗಿ ಹೃದಯ ಕೊಟ್ಬಿಟ್ಟಿಲ್ಲ ಅಲ್ವಾ ಸರ್? ಯಪ್ಪ ಹೆಂಗ ಈ ಲಿರಿಕ್ಸ್ ಎಲ್ಲ ಹೆಂಗ್ ಬರೀತೀರಾ? ಅಂತರಂಗ ಬಹಿರಂಗ ಎಲ್ಲಾನು ಚೊಂಬೆ, ನಾನು ತುಂಬಾ ತಿಳ್ಕೊಂಡಿಲ್ಲ, ನಂಗೆಲ್ಲ ಒಂದೇ, ನಮ್ದೂಕು ನಿಮ್ದೂಕು ಫೈನಲ್ ಕಿಸ್ಸಾ ಕ್ಯಾಜಿ ದೋ ಲೈನಾ ಮೇ ಬೋಲ್ ಕು ಛೋಡೋ ಜಿ, ಜಮ್ಮಾಡಿ ಕಿ ಕಿಸ್ಸಾ ಕುछ ऐसा कुछ वैसा खुल्लम खुल्ला ಹೇಳಲೇಬಾರ್ದು ಜಿ. ಆಲೂಗಡ್ಡೆ, ಈರುಳ್ಳಿ, ಮೈಸೂರು ಸ್ಯಾಂಡ್ಲು ಸೋಪು, ಕೊಬ್ಬರಿ ಎಣ್ಣೆ, ಹೆಂಗ್ ಬರೀತೀರಾ ಸರ್ ಇವೆಲ್ಲ? ಅದ್ರಲ್ಲಿ ಏನ್ ಗೊತ್ತಾ, ಅವ್ಳು ಕರಿತಾಳ ಮನೆಗೆ, ಈ ರೇಷನ್ನು ಚೀಟಿನ ಜೇಬಲ್ಲಿಟ್ಟುಕೊಂಡು ಅಂಗಡಿಗೆ ಹೋಗೋ ಬದ್ಲು ಇಲ್ ಬನ್ರಿ, ನನ್ನನ್ನೇ ನೋಡುತ್ತಾ 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 ಹೆಂಡತೀರ ಫೋನ್ ಅನ್ನು ಕಟ್ ಮಾಡ್ರಿ. ಬರ್ದು ಕೊಟ್ಟೆ ಮಾಡ್ದು. ಥ್ಯಾಂಕ್ ಯು.
ವಾ ವಾ ವಾ. ಅದು ಗ್ಲೋಬಲ್ ವಾರ್ಮಿಂಗ್ಗೆ ಸರ್. ನಾವು ಗ್ಲೋಬಲ್ ವಾರ್ಮಿಂಗಿಗೆ ಫೇಮಸ್ ಅಂತ ಸ್ಯಾಂಪಲ್ ಕಣ್ರಿ. ನಿಮ್ ಹತ್ರ ಸಿಲ್ಕು ಗಿಲ್ಕು ಪಿಲ್ಕು ಸೀರೆ ಇದ್ರೆ ಕೊಡ್ರಿ, ನಾವು ಮ್ಯಾಚಿಂಗ್ ಪಂಚೆ ತಕಬೇಕು. ನಿಮ್ಮ ಆಶೀರ್ವಾದ ಇರಬೇಕು. ನಮ್ಮ ಹತ್ರ ಅಡಿಕೆ ಕದ್ದಮ್ಮನ ಆನೆ ಕೊಟ್ರು ಇಲ್ರಿ, ಸೀರೆ ಶಾಮಿಯಾನ ಯಾಕೆ ಬೇಕು, ಇರೋದ್ರಲ್ಲೇ ಜೀವನ ನಡಿಬೇಕು ಅಂತ ಪಾಪ ಅವಳು ಹೇಳ್ತಾಳೆ ಬಡವಿ ಅವಳು. ನೀವು ಉಳಿತಾಯ ಖಾತೆಗೆ ಚೇರ್ಮನ್ ಬಿಡ್ರಿ. ನಾವು ಗ್ಲೋಬಲ್ ವಾರ್ಮಿಂಗ್ ಸ್ಯಾಂಪಲ್ ಕಣ್ರಿ. ಆ ತರ ಬಟ್ಟೆ ಹಾಕಿದಾರೆ ಅವಳು ಪಾಪ. ಆದ್ರೆ ನನಗೆ ಬಹಳ ಇಷ್ಟವಾಗಿರ್ಲಿಲ್ಲ ಏನು. ಒಂದ್ ಮೂರೇ ಬಟ್ರಿ ಸರ್ ಸಾಂಗ್ ನ ನೀಟಾಗಿ ಕುತ್ಕೊಂಡು ಕೇಳಿಸ್ಕೊಂಡ್ರು ದೊಡ್ಡವರಾಗ್ಬಿಡ್ತಾರೆ. ಕುಣಿಯವರು ಲೇಡೀಸು, ಬೈಯೋರು ಲೇಡೀಸು, ನಾವ್ ಬರ್ರಿ ಆಡಿಯನ್ಸ್ ಅಲ್ವೇನ್ರಿ. ಹೌದ್ರಿ. ನೀವೆಷ್ಟು ಡೀಸೆಂಟ್ ನನಗೊಬ್ಳಿಗೆ, ನೀವೆಷ್ಟು ಡೀಸೆಂಟ್ ನನಗೊಬ್ಳಿಗೆ ಗೊತ್ತು. ನಾನಂತೂ ಯಾರಿಗೂ ಹೇಳಲ್ರಿ. ಥ್ಯಾಂಕ್ ಯು. ವೆಲ್ಕಮ್. ಇದು ಕೀರ್ತಿ ಫೇವರಿಟ್ ಹಾಡಂತ. ಸೀರೆ ಪಂಚೆ ಬಗ್ಗೆ ಮಾತಾಡ್ತಾ ಇರೋಂಗೆ ಮ್ಯಾಚಿಂಗ್ ಪಂಚೆ ಮತ್ತೆ ಮ್ಯಾಚಿಂಗ್ ಸೀರೆ ತಂದಿದ್ದೀನಿ ನಾನು ಏನಕ್ಕೆ ಉಡ್ಸೋಣ ಅಂತ. ನೀವೇ ಉಡಿಸ್ತೀರಾ ಸರ್? ನಾನೇ ಮ್ಯಾಚಿಂಗ್ ಪಂಚೆ ಸೀರೆ ತಗೊಂಬ. ಮೂಡಿಸುವೆ ಬೆಳಕಿನ ಪಂಚೆಯ ಚೂರು ಮಾಮ. ಸರ್ ನಿಮ್ಮ ಅಮೃತ ಹಸ್ತದಿಂದ ಸೀರಿಯಲ್ ಹುಡುಗಿರ ನೋಡಲೇ ಬರೋದು ಅವಳಿಗೆ ಕೊಟ್ಬಿಡಿ ಸರ್. ಅದ್ಯಾವುದು? ಇದು ನಿನ್ನ ಅಮೃತ ಹಸ್ತದಿಂದ. ಅಲ್ಲ, ನೀವು ಆಕ್ಚುಲಿ ಅದು ನನಗೆ ಕೊಡಿ, ಇದು ಬೇಕಾದ್ರೆ ರೇಣುಕಾತ್ಗೆ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಂಗೆ ಸೀರೆ ಅಂದ್ರೆ ಕ್ರೇಜ್ ಜಾಸ್ತಿ ಆಕ್ಚುಲಿ. ಐ ಗಾಟ್ ಇಟ್ ಫ್ರಮ್ ಸುದರ್ಶನ್ ಸಿಲ್ಕ್ಸ್. ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್. ಈ ತರ ಯಾವಾಗ ಸರ್ ಲಾಸ್ಟ್ ಪಂಚೆ ಹುಟ್ಟಿ ನೀವು? ನಾನು ತಿಥಿ ದಿವಸ. ಪಂಚೆಲಿ ಹುಡುಗರ ನೋಡಲೇ ಬಾರದು. ನಾನೇ ಹೇಳ ಫ್ರೆಂಡ್ ಮದುವೆ ಅಂತ ಮಾಡ್ಕೊಳ್ಳಿ. ಅದ್ರಲ್ಲಿ ಹುಟ್ಟಿದಿರಲ್ವಾ ಸರ್ ನೀವು? ಬಾಯಲ್ಲಿ ಎಲೆ ಅಡಿಕೆ ಹಾಕೊಂಡು ಫ್ರೆಂಡ್ ಮದುವೆಲುಂಡು ಕೈ ತೊಳ್ಕೊಳ್ಳಿ, ಆಲ್ ದಿ ಬೆಸ್ಟ್ ಅಂದು ಒಮ್ಮೆ ತಪ್ಕೊಳ್ಳಿ. ನಮ್ದು ಕಾಪಿರೇಟ್ ನಾನು ದಿನ ಹುಡ್ತಿದ್ದೆ. ಹೌದಾ? ನನಗೆ ಆಲ್ಮೋಸ್ಟ್ 20 ವಯಸ್ಸಿಂದನು ಪಂಚೆ ಅಭ್ಯಾಸ ಇದೆ. ನೀವು ಪಂಚೆಲಿ ಹುಡುಗರು ಗಾಳಿಗೆ ಹೋಗ್ಬಾರ್ದು. ಹಾಡಾಡ್ಕೊಂಡು ಹೋಯ್ತಾ ಕಣ್ರಿ. ನಮ್ಗೆ ಆನ್ಸರ್ ಒಂದು ಬೇಕಿದೆ, ಪಂಚೆ ಟ್ರಾನ್ಸ್ಪರೆಂಟ್ ಯಾಕಿದೆ? ಪಂಚೆ ಟ್ರಾನ್ಸ್ಪರೆಂಟ್ ಆದ್ರೆ ಯೂಸೇ ಇಲ್ಲ ಕಣ. ಮತ್ತೆ ನೀವ್ ಯಾಕೆ ಸರ್ ಸೀರೆ ಟ್ರಾನ್ಸ್ಪರೆಂಟ್ ಇದ್ರೆ ನಿಮಗೆ ಏನು ಯೂಸ್? ಅದು ನಮ್ಗೆ ಉಪಯೋಗ ಇದೆ, ಕೀರ್ತಿಗೆ ಮಾತ್ರ ಗೊತ್ತದು. ನನಗೂ ಉಪಯೋಗ ಇದೆ. ಗಂಡ್ಮಕ್ಳು ಟ್ರಾನ್ಸ್ಪರೆಂಟ್ ಇದ್ರೆ ನಂಗೊಂಥರ ಖುಷಿ. ಓ ನಮ್ಮ ಫ್ಯಾಮಿಲಿ. ನಾವು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರೋದು. ಸರ್ ಹೋಗಿ ಇವಳಿಗೆ ಒಂದು ಪಂಚೆ ಕೊಟ್ಬಿಡ. ಈ ರೇಷ್ಮೆ ಪಂಚೆ ಮತ್ತು ರೇಷ್ಮೆ ಸೀರೆ ಕೊಟ್ಟಿರುವಂತಹ ಸುದರ್ಶನ್ ಸಿಲ್ಕ್ಸ್ ಅವ್ರಿಗೆ ಬಗ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು. ವೆಲ್ಕಮ್. ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲರಿಗೂ ಬಟ್ಟೆ ಸಿಗುತ್ತೆ. ಯಾವುದೇ ಅಕೇಶನ್ ಇರಲಿ ಏನಾದರೂ ಇರಲಿ ಸುದರ್ಶನ್ ಸಿಲ್ಕ್ಸ್ಗೆ ಹೋಗಿ ಎಂಜಾಯ್ ಮಾಡಿ. ಸರ್ ಮುಗುಳನಾಗ ಎಲ್ಲ ಒಂದು ಲೈನ್ ಬರ್ದಿದ್ದೀರಾ ಸರ್ ನೀವು, ಮೀನಲ್ಲಿ ಮುಳ್ಳಿರ್ತವೆ ಕಾಲಿಗೆ ಚಪ್ಪಲಿ ಹಾಕೊಂಡು ತಿನ್ನಿ ಅಂತ. ಇಂಥ ನೋಡೇ ಬರ್ದಿರೋದು. ಚಪ್ಪಲಿ ಬಾಯಿಗೆ ಹಾಕಬೇಕಲ್ವ ಸರ್? ಮೀನು ಒಳಗಡೆ ಮುಳ್ಳಿರ್ತವೆ, ಚಪ್ಪಲಿ ಹಾಕೊಂಡು ತಿನ್ರಿ. ಈಗ ನಾನು ಚಪ್ಪಲಿ ಹಾಕೋಬೇಕಾ ಅಥವಾ ಮೀನಲ್ಲಿ ಮುಳ್ಳೆ? ನಾನು ಸರ್ ಬ್ಯಾಡ್ ಚಪ್ಪಲಿ ತಗೊಂಡ್ಬಿಟ್ಟಿರ್ತಲ್ಲ ಕೈ ತಗೊಂಡಿದ್ದೀನಿ ಸರ್. ಅಲ್ಲ ಚಪ್ಪಲಿ ಬಾಯಿಗೆ ಹಾಕೋಬೇಕಾ ಅಂತ. ಚಪ್ಪಲಿ ಹಾಕೊಂಡು ತಿನ್ರಿ ಅಷ್ಟೇ, ಎಲ್ಲಿಗೆ ಅಂತ ಹೇಳ್ಬೋದು. ಸರ್ ಈ ಜೆನ್ಸಿ ಕಿಡ್ಸು 90s ಕಿಡ್ಸು ಇತ್ತೀಚೆಗೆ ಇರೋ ಕಿಡ್ಸ್ಗಳ ಬಗ್ಗೆ ತಿಂಡಿ ತಿನಿಸುಗಳನ್ನ ಇಟ್ಕೊಂಡು ಗಳುಗಳು ಸ್ಟೈಲಲ್ಲಿ ಏನಾದ್ರು ಬರೀಬೋದಾ ಸರ್? ಈಗ ಗಳು ಬೇಕಾ ಏನಾರು ಒಂದು ಹಾಡು ಹೇಳ್ಸು. ಹಾಂ ರೆಡಿ. ಯಾವ್ದು ಅಂತ ಇವಾಗ ನನಗೆ ಆಕ್ಚುಲಿ ಭಟ್ರು ಸರ್ ಮೇಲೆ ಅವಾಗ ಲವ್ ಆಗ್ತಿರುತ್ತೆ. ಹೆಂಗಿದು ಕತೆ ಇದು? ಸರ್ ನಾನು ಇವಾಗ ಅವ್ರಿಗೋಸ್ಕರನೇ ಹಾಡು ಹೇಳ್ತೀನಿ. ಅವನೆಂದರೆ ಮಳೆಗಾಲದ ಕೊನೆಯಾಸೆಯಂತೆ, ಅವನಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ. ಮಳೆಗಾಲದ ಕೊನೆ ಅಸಲ್ಲ ಕಣ ಅದು. ಈಗ ಅವ್ರಿಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸುಮ್ಮನಿರಿ. ಅವಳೆಂದರೆ ಮನದಾಳದ ಕೊನೆ ಆಸೆ ಕಣ ಅದು. ಅವಳೆಂದರೆ ಮನದಾಳದ ಕೊನೆಯ ಆಸೆಯಂತೆ. ಮಳೆಗಾಲದ ಕೊನೆ ಆಸೆ ಮಾಡ್ಬಿಟ್ಲ ಸರ್. ಸೀಸನ್ಗೆ ಮಾತ್ರ ಇಲ್ಲ ಆಕ್ಚುಲಿ ನಾನು ಹಂಗೇನೆ ಹಾಡ್ಬೇಕು. ಯಾಕೆ ಹೇಳಿ, ಅವ್ರು ಯಾವಾಗ ಹೀರೋ ಆಗ್ತೀನಿ ಅಂದ್ರೆ ಅವಾಗಲೇ ಕೊನೆ ಆಸೆ ಅನ್ಕೊಂಡ್ಬಿಟ್ಟೆ. ಮಳೆಗಾಲದಲ್ಲಿ ಕೊನೆ ಆಸೆ ಇವ್ರದ್ದು, ಇನ್ನೇನು ಮುಗಿಯಕ್ಕೆ ಬಂತು ಮಳೆಗಾಲ, ಅವಾಗ ಹೀರೋ ಆಗ್ತೀನಿ ಅಂತ. ಈಗ ಹೋಗೋ ಟೈಮಲ್ಲಿ ಹೀರೋ. ಸರಿ, ಅವನೆಂದರೆ ರೆಡಿ 3, 2, 1 ಗೋ. ಅವನೆಂದರೆ ಮನದಾಳದ ಕೊನೆಯಾಸೆಯಂತೆ, ಅವನಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ, ಅವನೆಂದರೆ ನನ್ನಲಿ ನನದಿರಲಿ, ಅವನೆಂದರೆ ನನ್ನಲಿ ನನದಿರಲಿ, ಕನಸೆನ್ನಲೆ ನನಸೆನ್ನಲೆ ತನನಾನನಾನನ.
ಈ ಒಂಟಿ ರಾತ್ರಿಯಲ್ಲೂ ಭಟ್ರ ನೆನಪು ನನಗೆ ಕಾಣಿಸದು. ನನ್ನ ಗುರುತು. ಸರ್ ಇವಳು ನಿಮ್ಮ ಫ್ಯಾನ್ ಆಗಕ್ಕೆ ಎಲಿಜಿಬಿಲಿಟಿನೇ ಇಲ್ಲ, ಕ್ರೈಟೀರಿಯಾನು ಮ್ಯಾಚ್ ಆಗಲ್ಲ. ಯಾಕೆ ಸರ್? ನಾನು ನಿಮ್ದು ಎಲ್ಲ ಸಾಂಗನ್ನು ಹಾಡ್ತೀನಿ. ಸುಮ್ಮನೆ ಸುಳ್ಳು ಹೇಳ್ತಾರೆ ಸರ್. ರೆಡಿಗಳು ರೆಡಿ. ರೆಡಿ ಸರ್. ತಿಂಡಿಗಳು ಬಾಯಿಗಳು ಹೊಟ್ಟೆಗಳು, ಹೋಟೆಲ್ ಫುಡ್ಗಳು ಪ್ಯಾಕೆಟ್ ತುಪ್ಪಗಳು, ಒಂದೇ ಚಮಚಗಳು ಸಾವಿರ ಬಾಯಿಗಳು, ತಿಂದುವ ದೇಹಗಳು ಬಂದುವು ಖಾಯಿಲೆಗಳು, ಸ್ಮಾಲ್ ಕಿಡ್ನಿ ಸ್ಟೋನ್ಗಳು, ಪೈಲ್ಸ್ ಬೊಗಣಿ ಗೂಟಗಳು, ಉಕ್ಕುವ ಕೊಲೆಸ್ಟ್ರಾಲ್ಗಳು, ಬಿಕ್ಕುವ ಟೆಸ್ಟೋಸ್ಟೆರಾನ್ಗಳು, ಬಿಪಿಗಳು, ಶುಗರ್ಗಳು, ಮಂಡಿ ನೋವುಗಳು, ಕುಂಡೆ ನೋವುಗಳು, ಗ್ಯಾಸ್ಗಳು, ಹೃದಯಾಘಾತದ ಕೇಸುಗಳು, ಗದ್ದೆಯಿಂದ ಅಂಗಡಿಗೆ, ಅಂಗಡಿಯಿಂದ ಕಿಚನ್ಗೆ, ಕಿಚನ್ನಿಂದ ಬಾಯಿಗೆ, ಬಾಯಿಂದ ಬಾತ್ರೂಮ್ಗೆ, ತಿನ್ರಿ ತಿನ್ರಿ ತಿನ್ರಿ, ಕಾಸು ಕೊಡ್ರಿ ಕೊಡ್ರಿ ಕೊಡ್ರಿ, ಇದು ENT ಕಿಚನ್ ನೋಡ್ರಿ ನೋಡ್ರಿ ನೋಡ್ರಿ. ಮಕ್ಕಳೆಲ್ಲ ಖಾಲಿ ಐತ್ರಿ ಇದು. ಸೌಂಡ್ ಸರ್. ಸರ್ ಈ ತರಕಾರಿಲೂ ಜೆಂಡರ್ ಡಿಫರೆನ್ಸ್ ಇದೆ ಸರ್, ನೋಡಿದ್ದೀರಾ ನೀವು? ಲೇಡೀಸ್ ಫಿಂಗರ್ ಅಂತ ಇದೆ ಸರ್, ಬಟ್ ಜೆಂಟ್ಸ್ ಫಿಂಗರ್ ಅಂತ ಇಲ್ವೇ ಇಲ್ಲ. ಜೆಂಟ್ಸ್ಗೆ ಏನೂ ಇಲ್ಲ ಸರ್, ತಾರತಮ್ಯ. ಹೌದು, ಗಂಡ್ಮಕ್ಳಿಗೆ ಇಲ್ಲ ಅದಕ್ಕೆ ಇಟ್ಟಿಲ್ಲ. ಲೇಡೀಸ್ ಫಿಂಗರ್ಸ್ ಇದೆ, ಅದಕ್ಕೆ ಇಟ್ಟಿದ್ದಾರೆ. ಜೆಂಟ್ಸ್ಗೆ ಇದೇನು? ಜೆನ್ಸಿ. ನೀವು ಬರೀ ನೋಡ್ತೀರಾ ಹುಡುಗಿನ, ಅದಕ್ಕೆ ನೀವೆಲ್ಲ ಜೆಂಟ್ಸಿ. ಸರ್ ನೀವು ನೀನು ಈ ತರಕಾರಿ ಫಲ ಪುಷ್ಪಗಳನ್ನ ಯಾವ್ದಕ್ಕಾದ್ರೂ ಹೋಲಿಸು, ಬಾಳೆಹಣ್ಣನ್ನು ಅದ್ರ ಪಾಡಿ ಬಿಟ್ಬಿಡು, ಬಾಳೆಹಣ್ಣನ್ನು ಅದ್ರ ಪಾಡಿ ಬಿಟ್ಬಿಡು. ಯಾವ್ದಕ್ಕಾದ್ರೂ ಹೋಲ್ಸ್ ಗಿಲ್ಸನ್ ಕಡೆಗೆ ನನಗೆ ಗೊತ್ತಿಲ್ಲ ಸರ್, ನಾನು ಕೇಳಿಸ್ಕೊಳ್ಳಿ. ನನಗೂ ಎಡಗಡೆ ಕಿವಿ ಕೇಳಿಸ್ತೇನೆ, ನನಗೆ ಬಲಗಡೆ ಕಿವಿ ಕೇಳಿಸ್ತಿಲ್ಲ ಸರ್. ಸರ್ ನಿಮ್ಮಿಬ್ಬರು ಸೀರಿಯಸ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ಸೆನ್ಸಾರ್ ಆಫೀಸಲ್ಲಿ ಬಿಟ್ಬಿಡ್ಬೇಕು ಸರ್. 5 ದಿನ ಬದುಕಿ ಅಂತ ಬರಲ್ಲ ನೀವು, ಒಂಥರ ಬಿಗ್ ಬಾಸ್ ಮನೆ ಇದ್ದಂಗೆ ಆಗ್ಬಿಡುತ್ತೆ ನಿಮ್ಗೆ. ಅದು ನನ್ನಲ್ಲೇ ಕೂರ್ಸ್ಕೊಂಡ್ಬಿಡ್ತಾರೆ. ಈಚೆ ಹೋಗಲ್ಲ, ಈಚೆ ಇವಳು ತಗಲಕ್ಕ. ನಾನು ಯಾಕೆ ತಗ್ಲಾಕೋತೀನಿ ಸರ್? ಸರ್ ನಿಮಗೆ ನೀವು ಬರ್ದಿರೋ ಹಾಡುಗಳು ನೆನಪಿರಲ್ಲ ಅಂತ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನನಗೆ. ಹೆಂಗೆ? ಅದು ಆಲ್ರೆಡಿ ಫಸ್ಟ್ ಒಂದ್ಸಲ ಇಂಟರ್ವ್ಯೂ ಮಾಡಿದಾಗ ಟೆಸ್ಟ್ ಮಾಡಿದ್ದೀನಿ. ಯಾಕಂದ್ರೆ ಒಂದ್ಸತಿ ಹಾಡುಗಾರರ ಹಾಡಿ ನಾನು ಕರೆಕ್ಷನ್ಸ್ ಹೇಳಿದ್ಮೇಲೆ ಮತ್ತೆ ಮತ್ತೆ ಕೇಳೋದು, ನನ್ನ ತಲೆಗೆ ಹಾಕೋದು ಅದೆಲ್ಲ ಅಲ್ಲ. ಅದು ಜನರಿಗೆ ಕೊಟ್ಟಿರೋದು, ನಾವು ಎಂಜಾಯ್ ಮಾಡೋಕ್ಕಲ್ಲ. ಅಡುಗೆ ನಾವು ಜನರಿಗೆ ಮಾಡೋದು, ನಾವು ತಿನ್ನಕ್ಕಲ್ಲ. ಎಂಥ ಒಳ್ಳೆ ಎಸ್ಕೇಪ್. 1 ನಿಮಿಷ ಟೈಮ್ ಕೊಡ್ತೀನಿ ಅಂದರೆ ನಿಮಗೆ ಉತ್ತರ ಕರ್ನಾಟಕದಲ್ಲಿರೋ ಒಳ್ಳೊಳ್ಳೆ ಜಾಗಗಳನ್ನು ಎಷ್ಟು ಹೇಳ್ತೀರಾ ಸರ್? ಪಟ 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 ಅಂತ. ನನ್ನ ಹುಟ್ಟಿದವರು ತಿಳುವಳಿ, ಅದಕ್ಕಿಂತ ಅದ್ಭುತ ಜಾಗ ಇಲ್ಲ. ಆಮೇಲೆ ಬಾದಾಮಿ, ಅದು ಅದ್ಭುತ ಜಾಗ. ಬಾದಾಮಿ ನಮ್ಮ ರಾಜಧಾನಿ ಆಗಿತ್ತು ಒಂದು ಕಾಲದಲ್ಲಿ. ಪಟ್ಟದಕಲ್ಲು, ಐಹೊಳೆ, ಹಂಪಿ, ಉತ್ತರ ಕರ್ನಾಟಕದ ಮೂಲೆ ಸುತ್ತಿದ್ದೀನಿ. ಬಿಜಾಪುರ, ಗೋಳ್ಗುಮಠ, ಬಿಜಾಪುರ, ಆಲ್ಮಟ್ಟಿ ಬಾರಕಮ್ಮನು, ಆಲಮಟ್ಟಿ ಡ್ಯಾಮ್, ಹಾಗೆ ಮೈಸೂರನ್ನು ಸುತ್ತಾಡಿದ್ದೀವಿ. ಸೌದತ್ತಿ ಎಲ್ಲ ಮಂದಿ. ಫಾರಿನ್ ಕಂಟ್ರೀಸ್ಗೆ ಎಷ್ಟು ಹೋಗಿದ್ದೀರಾ ಸರ್ ನೀವು? ಒಂದು 15 ದೇಶ ಹೋಗಿರ್ಬೋದು, 10-15. ಯಾವ್ಯಾವ್ದಕ್ಕೆ ಹೋಗಿದ್ದೀರಾ? ಬೇಕಾದೆಲ್ಲ. ಹ್ಞೂ ಸರ್, ಬೇಕು ಪ್ಲೀಸ್ ಹೇಳಿ ಸರ್. ನಾನು ನೆಕ್ಸ್ಟ್ ಯಾರ ಜೊತೆ ಹೋಗಿದ್ದೀರಾ ಅಂತ ಕೇಳಿಲ್ಲ ಸರ್. ಎಲ್ಲೆಲ್ಲಿ ಯಾವ್ದಕ್ಕೆ ಹೋಗಿದ್ದೀರಾ ಅಂತ ಕೇಳಿದ್ರು. ಮರಿತೀನಿ ಕೆಲವು. ಆಸ್ಟ್ರೇಲಿಯಾ, US, ಬ್ಯಾಂಕಾಕಿ ಹೆಂಡತಿ ಜೊತೆ ಹೋದ ಏಕೈಕ ಪುಣ್ಯಾತ್ಮ ನಾನು. ಸೂಪರ್. ಓಕೆ. ಆ ಬ್ಯಾಂಕಾಕ್ ಅಕ್ಕಪಕ್ಕದ ದೇಶಗಳು ಒಂದಿಷ್ಟು, ಶ್ರೀಲಂಕಾ, ಜಪಾನು ಎಲ್ಲ ಈ ಟ್ರಾನ್ಸಿಟ್ ಅಲ್ಲಿ ಹೋಗಿರೋದು, ಇಳಿದಿಲ್ಲ ಅಲ್ಲಿ. US ಇಳಿದಿರೋದು ಹೇಳಿ ಸರ್. ಯುರೋಪಲ್ಲಿರೋ ಅದೊಂದಿಷ್ಟು ದೇಶಗಳ ಸಮುದಾಯ, ಸ್ಕಾಟ್ಲೆಂಡು, ಲಂಡನ್ನು, ಅಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದೀನಿ. ಸೂಪರ್. ಆ ನಂತರ ಸ್ವಿಟ್ಜರ್ಲೆಂಡು, ಜರ್ಮನಿ, ಪ್ಯಾರಿಸು, ಆ ಥರದ್ದೆಲ್ಲ ಆಗಿದೆ. ನಿಮ್ಮದು? ನಾನು USA, ಜಪಾನು, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ, ಕತಾರು, ದುಬೈ, ಕಲಾಸಿಪಾಳ್ಯ, ಗುರುಗುಂಟೆಪಾಳ್ಯ, ಅಲ್ಲಿಂದ ಶುರುವಾಗಿದ್ದು ನಾವು ಹೇಳಿದ್ದೀವಿ. ಸೊ ಶ್ರೀನಿಧಿ ಹಾಲಿಡೇಸ್ ಸರ್. ಶ್ರೀನಿಧಿ ಹಾಲಿಡೇಸ್ ಅವರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜಸಲ್ಲಿ ಎಕ್ಸ್ಪರ್ಟು ಸರ್. ಇವರು ಒಂದು ಅಂಬಾರಿ ಮೇಲೆ ಓಡಾಡಲಿ ನೀವು ಅಂತ ಅಂಬಾರಿ ಕಳಿಸಿದ್ದಾರೆ ಸರ್. ಇಂಥ ಒಳ್ಳೆ ಆನೆಗೆ ಚಡ್ಡಿ ಹೊಲಿಸ್ಬಿಟ್ಲಿ ಹುಡುಗಿ. ಈ ಶ್ರೀನಿಧಿ ಹಾಲಿಡೇಸ್ ಅವರಿಂದ ಇವರು ಜೈ ಶ್ರೀನಿಧಿ. ಆ್ಯಕ್ಚುಲಿ ನಂಗೆ ಶ್ರೀನಿಧಿ ಅವ್ರದ್ದು ಅಂತ ಅಂದರೆ ಗಿಫ್ಟ್ ಏನೋ ಯುನೀಕ್ ಆಗಿರುತ್ತೆ ಸರ್. ತುಂಬ ಒಂಥರ ಏನ್ಷಿಯಂಟ್ ಕಾಲದ ಥರದ್ದು ಕೊಡ್ತಾರೆ. ತುಂಬ ಇಷ್ಟ ಆಗುತ್ತೆ ನನಗೆ ನಿಮ್ಮ ಗಿಫ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಇವರು ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳಲ್ಲಿ ಎಕ್ಸ್ಪರ್ಟು. 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಬೆಂಗಳೂರಲ್ಲೊಂದು, ಮೈಸೂರಲ್ಲೊಂದು ಬ್ರಾಂಚ್ ಇದೆ. ಬೆಂಗಳೂರಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ. ಸುಮಾರು 650ಕ್ಕಿಂತ ಹೆಚ್ಚು ಟ್ರಿಪ್ಗಳನ್ನು ಮಾಡಿದ್ದಾರೆ. ಇವ್ರ ಸ್ಪೆಷಾಲಿಟಿ ಏನಂದರೆ ಇಂಡಿವಿಜುವಲ್ ಟ್ರಿಪ್ಪು, ಗ್ರೂಪ್ ಟ್ರಿಪ್ಪು ಎಲ್ಲ ಮಾಡ್ತಾರೆ. ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ, ನಿಮ್ಗೆ ಹೆಂಗೆ ಬೇಕೋ ಹಾಗೆ. ನಾನು 4 ದಿನ ಹೋಗಬೇಕು ಅಂದರೆ ನಿಮ್ಮ ಪ್ಲ್ಯಾನ್ ನೀವು ಹೇಳ್ಬೋದು. ಫಸ್ಟ್ ಅವ್ರ ಪ್ಲ್ಯಾನ್ ಹೇಳ್ತಾರೆ, ಹಿಂಗೆ ಹೋದರೆ ಬೆಟರು ಅಂತ. ಇಲ್ಲ ನಂಗೆ ಹಿಂಗೆ ಬೇಕು ಅಂದರೆ ಹಾಗೆ ಮಾಡಿಕೊಡ್ತಾರೆ ನಿಮಗೆ. ಸೊ ಶ್ರೀನಿಧಿ ಹಾಲಿಡೇಸ್ಗೆ ವಿಸಿಟ್ ಮಾಡಿ, ಯಾರು ಟ್ರಿಪ್ಪು ಪ್ಯಾಕೇಜಸ್ ಹೋಗೋರು ಇದ್ದರೆ. ಥ್ಯಾಂಕ್ ಯು. ನಮ್ಮ ಯಜಮಾನ್ರು ನನ್ನ ಜೊತೆಗೆ ಎಲ್ಲೂ ಬರಲ್ಲ ಸರ್. ಯಾಕೋ? ಅವ್ರಿಗೆ ಇಷ್ಟ ಆಗಲ್ಲ.
ಫ್ರೆಂಡ್ಸ್ ಜೊತೆ ಬೇಕಾದ್ರೆ ಹೋಗ್ತಾರೆ, ನನ್ನ ಜೊತೆಗೆ ಅವ್ರ ಅಂಗಡಿಗೆ ಬರಲ್ಲ. ಮನೇಲೂ ಶಾಂತಿ ಇಲ್ಲ, ಟ್ರಿಪ್ಪಲ್ಲೂ ಶಾಂತಿ ಇಲ್ಲ ಅಂದ್ರೆ ಹೆಂಗೆ ಪಾಪ ಅವ್ರು? ಸರ್ ಇವಾಗ ಈ ಪುಸ್ತಕ ಓದೋ ಹವ್ಯಾಸ ಇನ್ನೂ ಇಟ್ಕೊಂಡಿದ್ದೀರಾ ಇಲ್ವಾ ಸರ್? ಇವಾಗ ಓದ್ತಾ ಇದ್ದೀರಾ? ಬೇಕೇ ಬೇಕಪ್ಪ ಅದು. ಹೌದಾ? ಫ್ರೀ ಸಿಕ್ತಾಗ ಪುಸ್ತಕ ಓದ್ತಿರ್ತೀರಾ. ನಮ್ಮಲ್ಲಿ ಸಸಿ ಪ್ರಕಾಶನ ಅಂತ ಇದ್ದಾರೆ ಸರ್, ಭಟ್ರು ಬರ್ತಿದ್ದಾರೆ ಅಂತ ಹೇಳಿದೆ, ಪುಸ್ತಕ ಕೊಡಿ ಅಂತಂದೆ ನಾನು. ಅವ್ರು ಸಾಮಾನ್ಯ ಬಂದವರಿಗೆಲ್ಲ ಪುಸ್ತಕ ಕೊಡ್ತಾರೆ. ಭಟ್ರಿಗೆ ಪುಸ್ತಕ ಬೇಡ, ಬೇರೆ ಏನಾದ್ರು ಕೊಡೋಣ. ಕೊಡು, ಏನು ಕೊಡ್ತೀವಿ ಕೊಡು. ನಿಮಗೋಸ್ಕರ ನೀವೆಲ್ಲರೂ ಕಾರಲ್ಲಿ ಹೋಗ್ಬೇಕಾದ್ರೂ ಇಟ್ಕೊಂಡು ಹೋಗ್ಬೇಕಂತ. ಓ ಹೆಂಗಿದ್ರು ಸರ್, ಬ್ಲ್ಯಾಕ್ ಕಾಫಿ ಎನಿ ಟೈಮ್ ಕಾಫಿ ಕುಡಿತಾನೆ ಇರ್ತಾರೆ. ಧನ್ಯವಾದ 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 ಸರ್ ಇದ್ರ ಜೊತೆಗೆ ನಮ್ಮ ಪ್ರಮೋದ್ ಮರವಂತೆ ಲಿರಿಸಿಸ್ಟು ಸರ್, ಅವರು ತೊಂಡೆ ಚಪ್ಪರ ಅಂತ ಒಂದು ಕಾದಂಬರಿ ಬರ್ದಿದ್ದಾರೆ ಸರ್. ಕರಾವಳಿ ಅವರು ಚೆನ್ನಾಗಿ ಟೈಟ್ ಇಡ್ತಾರೆ ಕಣ. ಅಲ್ಲ ಈ ಹಿಂದೆ ಒಂದು ಪುಸ್ತಕ ಓದಿದ್ದೆ, ಸಂದೀಪ್ ಚೌಟ ಅವ್ರ ಚೌಟ ಹಿರಿ ಚೌಟರು, ಪಚ್ಚೆ ತೆನೆ ಅಂತ ಅದ್ರ ಹೆಸರು. ಹಿಂಗೆ ತೊಂಡೆ ಚಪ್ಪರ, ಅದ್ಭುತ ಟೈಟ್ಲು. ಮತ್ತು ನನ್ನ ಇಷ್ಟದ ಬರಹಗಾರ ಪ್ರಮೋದ್ ಮರವಂತೆ. ಖುಷಿ ಆಗುತ್ತೆ, ಖಂಡಿತ ಓದ್ತೀನಿ. ಜೈ ಪ್ರಮೋದ. ಅದರಲ್ಲಿ ಜಯರಾಮಾಚಾರಿ ಅಂತ ಪ್ರೀತಿಲಿ ಬಿದ್ದ ಪಾಪಸ್ಕಳ್ಳಿ ಅಂತ ಒಂದು ಪುಸ್ತಕ. ಜಯರಾಮಾಚಾರಿ ಅವರಿಗೆ ನನ್ನ ನಮಸ್ಕಾರ. ಪ್ರೀತಿಲಿ ಬಿದ್ದ ಪಾಪಸ್ಕಳ್ಳಿ, ಪ ಆದಿಪ್ರಾಸ ಕಥಾ ಸಂಕಲನ, ಖಂಡಿತ ಓದ್ತೀನಿ. ಥ್ಯಾಂಕ್ ಯು. ಆದಮೇಲೆ ಇನ್ನೊಂದು ಕಟ್ಔಟ್ ಅಂತ ಒಂದು ಪುಸ್ತಕ ಇದೆ ಸರ್, ಸತ್ಯಕ್ಕೆ ಅವ್ರು ಬರೆದಿದ್ದು. ಅದು ಸಿನಿಮಾ ಮಾಡಿದವರು, ಮಾಡ್ಬೇಕು ಅಂದ್ಕೊಂಡಿರೋರು ಅವರೆಲ್ಲರೂ ಓದ್ಬೋದಂತೆ. ಅದು ಸಿನಿಮಾ ಹೆಂಗೆ ಮಾಡಬೇಕು ಅಂತ ಪುಸ್ತಕ ಅಲ್ಲ, ಆ ಕತೆ ಚಿತ್ರಕಥೆ ಬಗ್ಗೆ ಒಂದೇನೋ ಕಥೆ ಬರೆದಿದ್ದಾರೆ ಅದರಲ್ಲಿ, ತುಂಬ ಚೆನ್ನಾಗಿ. ಕಟ್ಔಟ್ ಅಂತ ಪುಸ್ತಕ, ಅದು ಓಂ ಪ್ರಕಾಶ್ ರಾವ್ ಅವ್ರ ಇಂಟರ್ವ್ಯೂನಲ್ಲಿ ಕೊಟ್ಟೆ. ಒಂದೇ ದಿನಕ್ಕೆ 150 ಪುಸ್ತಕ ಸೇಲ್ ಆಗಿದೆ ಸರ್. ಕಟ್ಔಟ್. ಮೊದಲಿಗೆ ಓದುಗರಿಗೆ ಧನ್ಯವಾದ ಹೇಳ್ಬೇಕು, ಯಾಕಂದರೆ ಓದ್ ಎಲ್ಲ ಕಡೆ ಕಮ್ಮಿ ಆಗ್ಬಿಟ್ಟಿದೆ. ಒಂಚೂರು ಓದ್ಕೊಳ್ರಪ್ಪ. ಸೊ ಸಸಿ ಪ್ರಕಾಶನದಲ್ಲಿ ನೀವು ಯಾವುದೇ ಪುಸ್ತಕ ತೊಗೊಂಡ್ರು ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ, ಕೀರ್ತಿ ENT ಅಂತ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿದ್ರೆ ಡಿಸ್ಕೌಂಟ್ ಕೂಡ ಇದೆ. ಆ ಡಿಸ್ಕೌಂಟ್ ಕೂಡ ಇಲ್ಲಿ ಹಾಕಿದ್ದೀವಿ ನೋಡಿ. ನಯನಿಗೆ ಏನಾದ್ರು ಕೊಡಿ ಅಂತ ಹೇಳಿದೆ ಸರ್, ಸುಮ್ಮನೆ ಅವಳು ಬಂದು ಬೇಜಾರು ಮಾಡ್ಕೊತಾಳೆ ಅಂತ. ಅವಳು ಪುಸ್ತಕ ಓದ್ತಾಳ, ಯಾವಾಗಲೂ ಅಲ್ಲಿ ಇಲ್ಲಿ ಇರ್ತಾಳೆ, ಏನಾದರೂ ಇಲ್ಲ, ನಾನು ಆಕ್ಚುಲಿ ಪುಸ್ತಕಗಳು ಓದ್ತೀನಿ. ನನಗೆ ಒಂದು ಅನುಮಾನ, ಇದು ಕಿಚನ್ನಲ್ಲಿ ಡಬ್ಬ ಓಪನ್ ಆಗಿರೋ ಡಬ್ಬ ಯಾವುದೊಂದು ಎತ್ಕೊಂಬಂದು ಕೊಟ್ಬಿಡ್ತಾ ಇದ್ದಾನೆ ಅಂತ. ಇದು ನಯನಾಗೆ ಸರ್, ಸಸಿ ಪ್ರಕಾಶನದವ್ರ ಕಡೆಯಿಂದ. ಥ್ಯಾಂಕ್ ಯು ಸಸಿ ಪ್ರಕಾಶನ ಸರ್, ಥ್ಯಾಂಕ್ ಯು ಸೋ ಮಚ್. ಪುಸ್ತಕ ಓದ್ತೀಯ ನಯನ? ಆ್ಯಕ್ಚುಲಿ ಓದ್ತೀನಿ. ನನಗೆ ರಾಜೇಂದ್ರ ಸಿಂಗ್ ಅಂತ ಒಬ್ಬರು ರೈಟರ್ ಇದ್ದಾರೆ ಸರ್, ಅವ್ರದ್ದು ಚೇತನ್ ಭಗತ್ ಸರ್ದು ಇತ್ತೀಚೆಗೆ ಗೃಹಭಂಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪುಸ್ತಕ. ಮುಂಗಾರು ಮಳೆ ಮೇಕಿಂಗ್ ಅಂತ ಒಂದಿದೆ, ಓದಿದ್ಯಾ? ಮುಂಗಾರು ಮಳೆ ಮೇಕಿಂಗ್ ಅಂತ ಒಂದು ಪುಸ್ತಕ ಇದೆ, ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ. ಪುಸ್ತಕ ಇರೋದೇ ಗೊತ್ತಿಲ್ವಾ? ಇಲ್ಲ. ಪಕ್ಕ ಕೂರ್ಸ್ಕೊಳ್ಳೋದೇ ಅವಮಾನ ಸರ್ ಇದು. ಸರ್ ಮುಂಗಾರು ಮಳೆ ಮೇಕಿಂಗ್ ಅಂತ ಒಂದು ಪುಸ್ತಕ ಇದೆಯಾ? ನಾನೇ ಬರೆದಿದ್ದು, ಕಾಪಿ ನಿಮಗೆ ತಲುಪಿಸ್ತಾನೆ ಕೀರ್ತಿ. ಸರಿ, ಓಕೆ. ನನಗೆ ಲವ್ ಸ್ಟೋರೀಸ್ ಇಷ್ಟ ಆಗುತ್ತೆ ಸರ್, ಸಸ್ಪೆನ್ಸ್ ಥ್ರಿಲ್ಲರ್ ಆ ಥರದ್ದು ಇಷ್ಟ ಆಗುತ್ತೆ ಸರ್. ನಮ್ಮ ಗಾರ್ಸಿ ರೆಸ್ಟೋರೆಂಟ್, GARCI ಅಂದರೆ, GAR ಅಲ್ಲಿ GAR ಅಂದರೆ ಗಾರ್ಡನ್, CI ಅಂದರೆ ಸಿಟಿ, ಗಾರ್ಸಿ ರೆಸ್ಟೋರೆಂಟ್ ಅಂತ. ಅವ್ರ ಕಡೆಯಿಂದನೂ ನಿಮ್ಗೊಂದು ಗಿಫ್ಟ್ ಇದೆ ಸರ್. ಸೂಪರ್. ಜೈ ಗಾರ್ಸಿ ಹೋಟೆಲ್ ಕೊಟ್ಟಿದ್ದಕ್ಕೆ, ಕಿಚನ್ ಕೊಟ್ಟಿದ್ದಕ್ಕೆ. ಅವ್ರ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ, ನಂಗೆ ಅವ್ರ ವೈಬ್ಸ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಇವ್ರದ್ದು ಸ್ಪೆಷಾಲಿಟಿ ಏನಂದರೆ, ಇವ್ರದ್ದು ಬರೀ ವೆಜ್ ರೆಸ್ಟೋರೆಂಟ್ ಅಲ್ಲ, ಗ್ಲೋಬಲ್ ಫ್ಲೇವರ್ಸ್ನ ಲೋಕಲ್ ಟೇಸ್ಟ್ಗೆ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿರೋ ಜಾಗ ಇದು. ಇಲ್ಲಿ ಬಾಳೆ ಹೂವಿನ ಉಂಡೆ, ಮೈಸೂರು ಸೋಯಾ ಕೀಮಾ ಬಟಾಣಿ, ಡೆಲ್ಲಿ ಸೋಯಾ ಕರಿ ತರಹದ ಡಿಶ್ಗಳು ವೆಜ್ ಫುಡ್ಡಲ್ಲೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡಿ ಸಕ್ಸಸ್ ಆಗಿದೆ. ಒಂದು ಕಿಚನ್ ನಲ್ಲಿ ನಾವು ಮಿರ್ಚಿ ಮಂಡಕ್ಕಿ ಮಾಡಿ ಅವ್ರಿಗೆ ತಿನ್ಸ್ಬಿಟ್ಟು ಬಂದಿದೀವಲ್ಲ ಸರ್. ಆ ಒಗ್ಗರಣೆ ಇನ್ನ 2 ತಿಂಗಳಾದ್ರೂ ಈ ಕಿಚನ್ ಬಿಟ್ಟು ಹೋಗಲ್ಲ ನೋಡ. ಏಷ್ಯನ್ ಟ್ರೈ ಮಾಡಬೇಕು ಅಂದರೆ ಮಲೇಷಿಯನ್ ಚಾರ್ಕ್ವೇಟಿಯೋ ಅಥವಾ ಫ್ಲೇವರ್ ಫುಡ್ ಡಿಮ್ಸಮ್ ಕೂಡ ಮಸ್ಟ್ ಟ್ರೈ ಮಾಡ್ಬೋದು ಜಾಗ ಇದು. ಮತ್ತು ಇಲ್ಲಿ ಬರ್ಡೇ ಪಾರ್ಟೀಸು, ಆ್ಯನಿವರ್ಸರಿ ಪಾರ್ಟೀಸ್ಗಳನ್ನು ಇಲ್ಲಿ ಮಾಡ್ಬೋದು. ಈಗ ಬೇಸಿಗೆ ಸೀಸನ್ ಇರೋದ್ರಿಂದ ಮ್ಯಾಂಗೋ ಫ್ಲೇವರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಡಿಶ್ಗಳನ್ನು ಟ್ರೈ ಮಾಡಿದ್ದಾರೆ. ಮ್ಯಾಂಗೋ ಪನ್ನೀರ್ ಟಿಕ್ಕಾ ತುಂಬ ಡಿಫ್ರೆಂಟ್ ಆಗಿದೆ, ಮ್ಯಾಂಗೋ ಫ್ಲೇವರ್ ನಾಚೋಸ್ ಕೂಡ ಇದೆ. ಸರ್ಪ್ರೈಸಿಂಗ್ ಆಗಿ ಎಲ್ಲ ಮ್ಯಾಂಗೋ ಐಟಮ್ಸ್ಗಳು, ಡೆಸರ್ಟ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಗಾರ್ಸಿ ರೆಸ್ಟೋರೆಂಟ್ ಜಯನಗರ್ 7th ಬ್ಲಾಕಲ್ಲಿದೆ. ಯಾರ್ಯಾರು ಫ್ಯಾಮಿಲಿ ಸಮೇತ ಬರ್ತೀರಾ, ಫ್ರೆಂಡ್ಸ್ ಬರ್ತೀರಾ, ಬನ್ನಿ ನಮ್ಮ ಗಾರ್ಸಿ ರೆಸ್ಟೋರೆಂಟ್ಗೆ. ಸರ್ ಸೂಪರ್ ಆಗಿತ್ತು ಶೋ, ಖುಷಿ ಆಯಿತು ನನಗಂತೂ. ಒಂದು ಅಡುಗೆ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನಾವು ಮನವಿ ಮಾಡಿದಾಗ ನಮ್ಮ ಮನವಿಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಖುಷಿ ಆಯಿತು. ಅಡುಗೆ ವಿಚಾರದಲ್ಲಿ ಇದ್ದೀರಾ ಅಂತ ಹೇಳಿದ್ದಕ್ಕೆ ನಮ್ಮ ರಾಗ ಆರ್ಟ್ಸಿದ್ದಾರೆ ಸರ್. ಯೋಗರಾಜ್ ಭಟ್ರು ಬರ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಅಡುಗೆ ಭಟ್ರಿಗೆ ಏನಾದ್ರು ಕೊಡಿ ಅಂತ ಕೊಟ್ಟರು ಸರ್. ಇದು ನಿಮಗೆ. ಪಾಪ ಇವರಿಗೆ ಅವ್ರಿಗೇನಿಲ್ಲ ಸರ್, ಸಾರಿ. ಅದು ಪರವಾಗಿಲ್ಲ ಸರ್, ನೀವೇ ತಗೊಂಡೋಗಿ. ಬಟ್ ನೀವು ಚೆನ್ನಾಗಿ ಅಡುಗೆ ಮಾಡ್ತಿರಲ್ಲ, ಮೇ ಬಿ ರೇಣು ಅಕ್ಕ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಈ ಬಾಳ ಬುತ್ತಿಯಲ್ಲಿ ಡಬ್ಬೆಲ್ಲ ನಿನಗಿರಲಿ, ಮುಚ್ಚಳ ಮಾತ್ರ ನನಗಿರಲಿ. ರಿಕ್ವೆಸ್ಟ್ ಮಾಡಿದೆ ಸರ್ ಅವಳಿಗೂ ಏನಾದ್ರು ಕೊಡಿ ಅಂತ, ಅದಕ್ಕೆ ಕೊಟ್ಟಿದ್ದಾರೆ ಸರ್. ಹಂಗಾರೆ ಇನ್ನೊಂದು ನಂಗೆ ಚಂದಕ್ಕೆ ಕೊಟ್ಟಿದ್ದಾರೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಕಾಫಿನೇ ಕುಡಿಬೇಕಾದ್ರೆ ಖಂಡಿತ. ಸೊ ರಾಗ ಆರ್ಟ್ಸು ಜಯನಗರ್ 4th T ಬ್ಲಾಕಲ್ಲಿದೆ. 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ. ತಾಂಜಾವೂರ್ ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು,
ಟೀಕ್ ವುಡ್ ಫರ್ನಿಚರ್ಸು, ಮೆಟಲ್ ಐಟಮ್ಸು, ದೇವ್ರ ಮನೆಗಳಲ್ಲಿಡೋ ಐಟಮ್ಸು, ಡೆಕೋರೇಟಿವ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಈ ಥರದ್ದೆಲ್ಲ. ಜಯನಗರ, ಕಲ್ಯಾಣ್ ನಗರ, ಸಹಕಾರ ನಗರ, HSR ಲೇಔಟ್ನಲ್ಲಿ ಬ್ರಾಂಚ್ಗಳಿದೆ. ವಿಸಿಟ್ ಮಾಡಿ. ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಯಾವುದೇ ಆಫರ್ ನಡೀತಿದ್ರು ಡಿಸ್ಕೌಂಟ್ ಸಿಗುತ್ತೆ. ಸೂಪರ್ ಸರ್, ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಬಂದಿದ್ದು. ಅಡುಗೆ ಮಾಡಿದ ಖುಷಿ ಆಯಿತು. ಈ ಎಕ್ಸ್ಪೆರಿಮೆಂಟು ಮತ್ತೆ ಮಾಡ್ತಿರೋಣ. ಬೇರೆ ಥರ ಸಿನಿಮಾ ವಿಚಾರಗಳನ್ನು ಮಾತಾಡೋಣ, ಹಾಡುಗಳನ್ನು ಮಾತಾಡೋಣ, ಮತ್ತು ಎಲ್ಲರೂ ಜಪ್ಪಾಳೆ ಹೊಡೆದು ಆಶೀರ್ವದಿಸಬೇಕು. ನಮ್ಮ ಭಟ್ ಸರು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯಿತು. ಬರೋಬ್ಬರಿ 30 ವರ್ಷ. ಇನ್ನೂ ಒಂದು 30 ವರ್ಷ. ಸಾರ್ವಕಾಲಿಕ ಸಾಂಪ್ರದಾಯಿಕ ಭಟ್ರಿಗೆ ನನ್ನ ಕಡೆಯಿಂದ ನೀವು ದಯವಿಟ್ಟು ಡಯಟ್ ಬಿಟ್ಟು ಹಿಟ್ಟು ತಿನ್ನೋಕ್ಕೆ ಶುರು ಮಾಡಿ ಅಂತ ನಾವು ಮನವಿ ಮಾಡ್ಕೋತೀವಿ. ನಿಮ್ಮ ಮುಂದಿನ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗಲಿ. ಜೈ ಕರ್ನಾಟಕ. ಖುಷಿ ಆಯಿತು ನಮಗೆ. ಹೀರೋ ಆಗ್ತಾ ಇರೋದು ಒಳ್ಳೆ ಬೆಳವಣಿಗೆ ಸರ್. ಕಥೆಲಿ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಇದೆ. ಆಮೇಲೆ ಇವ್ರು ತುಂಬ ಸೂಟ್ ಆಗ್ತಾರೆ ಅಂತ ತುಂಬ ಜನಕ್ಕೆ ಅನಿಸುತ್ತೆ ಕತೆ ನೋಡಿದಾಗ. ನನಗಂತೂ ಅನ್ನಿಸ್ತು ಹಾಗೆ. ಭಾಳ ಖುಷಿಯಾಗಿದೆ. ಗಡ್ಡ ವಿಜಯ್ ಅವರ ನಿರ್ದೇಶನಕ್ಕೂ ಒಳ್ಳೆಯದಾಗಲಿ. ನಯನ ಅಡುಗೆ ಮನೆ ಅಂತ ಕಾರ್ಯಕ್ರಮ ಉದಯ TVಲಿ ಬರುತ್ತೆ. ಖಂಡಿತ ನೋಡಿ, ಕಣ್ಣು ತುಂಬಿಸ್ಕೊಳ್ಳಿ, ಮನಸ್ಸು ತುಂಬಿಸ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಂದಿನಂತೆ ಹೇಗೆ ಅನ್ನಿಸ್ತು ಸರ್? ಧನ್ಯವಾದ. ನಾವು ಏನೇ ಮಾತಾಡಿದ್ರು ಅದು ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋರಿಂದ ನಮ್ಮ ಮಾತು ಒಂದು ಸ್ವಲ್ಪನಾದರೂ ಎಂಟರ್ಟೈನ್ ಮಾಡಬೇಕು. ಜನರದ್ದು ಟೈಮ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾಳಜಿ ನಿನಗಿದೆ. ನೀನು ಕರೆದಾಗೆಲ್ಲ ಬರ್ತೀವಿ. ನಾವಾಗಲಿ ನಯನಾಗಲಿ ತುಂಬ ಜನ ಬರ್ತಾರೆ. ಚಾನೆಲ್ಗೆ ನನ್ನ ಶುಭಾಶಯ. ಮಾತಿನ ಜೊತೆ ಮಿರ್ಚಿ ಬಿಡಿಸಿದೆ. ಸೊ ಅಡುಗೆ ನನಗೆ ತುಂಬ ಇಷ್ಟವಾದ ಕೆಲಸ. ಅದನ್ನು ಅಷ್ಟು ಒಳ್ಳೆ ಹೋಟ್ಲು ಗಾರ್ಸಿ ಅನ್ನೋ ಒಂದು ಹೋಟ್ಲಿಗೆ ಕರೆಸಿ ಕಿಚನ್ನೆಲ್ಲ ಹಿಡ್ಕೊಂಡು ಇವಾಗ ಕಾರ್ಯಕ್ರಮ ಮಾಡಿದ್ದೀವಿ. ಆ ಅಡುಗೆ ರುಚಿ, ನಮ್ಮ ಮಾತಿನ ರುಚಿ ಸ್ವಲ್ಪನಾದರೂ ತಮಗೆ ಸಿಕ್ಕಿದ್ರೆ ನಮ್ಮೆಲ್ಲರ ಶ್ರಮ ಸಾರ್ಥಕ. ಥ್ಯಾಂಕ್ ಯು ಸೋ ಮಚ್. ಸಲ್ಯೂಟ್. ನಾನು ಹೇಳಿದ್ನಲ್ಲ, ಆಲ್ವೇಸ್ ನಮಗೆ ಕೀರ್ತಿ ENT ಅವ್ರ ಕ್ಲಿನಿಕ್ಗೆ ಬರೋಕ್ಕೆ ತುಂಬ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇರುತ್ತೆ. ದಿಸ್ ಟೈಮ್ ನಾನು ಭಟ್ರು ಸರ್ ಜೊತೆ ಕೂತ್ಕೊಂಡಿರೋದೇ ನನಗೊಂದು ತುಂಬ ಖುಷಿ ವಿಷಯ. ಆ್ಯಂಡ್ ಭಟ್ರು ಸರ್ ನಂಗೆ ಯಾವಾಗ್ಲೂ ಒಬ್ಬರು ದೊಡ್ಡ ಡೈರೆಕ್ಟರ್, ಸಾಂಗ್ ಬರೀತಾರೆ. ಅದು ಎಲ್ಲಕ್ಕಿಂತ ಒಳ್ಳೆ ನಂಗೊಂಥರ ಕುಚಿಕು ಫೀಲ್ ಕೊಡ್ತಾರೆ ಅವರು. ಬಿಕಾಸ್ ನಾನು ಅವ್ರ ಮನೆಗೆ ಯಾವಾಗಲೂ ಬರೀ ಜಗಳ ಮಾಡ್ತಿರ್ತೀನಿ ಅವ್ರ ಹತ್ರ. ನೀವು ಹಾಗೆ, ನೀವು ಹಿಂಗೆ. ಅವ್ರನ್ನ ಬಾಯಿ ಮುಚ್ಚಕ್ಕೆ ಏನು ಮಾಡ್ಬೋದು ಅಂತ ಟೀ ಮಾಡ್ಕೊಡ್ತಾರೆ. ಲೆಮನ್ ಟೀ, ಒಂದು ನಾರ್ಮಲ್ ಟೀನ ಒಂದೇ ಇದಕ್ಕೆ ಡಿಪ್ ಮಾಡ್ಬಿಟ್ಟು ಕುಡಿ, ಸಖತ್ತಾಗಿರುತ್ತೆ ಇದು ಅಂತೇಳಿ. ಬಟ್ ನಂಗೆ ತಿನ್ನೋಕ್ಕೇನಾರು ತಂದು ಕೊಡ್ತಾರೆ, ನಾನು ಅವಾಗ ಬಾಯಿ ಬಂದ್ ಮಾಡ್ತೀನಿ. ಆಮೇಲೆ ಅವಾಗ ಬೈತಾ ಇರ್ತಾರೆ, ಸಣ್ಣ ಆಗು ನೀನು. ಊಟ ಟೈಮಲ್ಲಿ ಏನು ಮಾತಾಡೋದು? ಹೊಡೆದಾಗ್ಬಿಡ್ತೀನಿ ನಿಂಗೆ, ಸುಮ್ಮನಿರೋ. ನಂಗೆ ತುಂಬ ಖುಷಿ ಆಗುತ್ತೆ. ಅವ್ರು ಯಾವಾಗ್ಲೂ ನನ್ಗೆ ಹೋಗು ಮುಂದೆ ಹೋಗು ಒಂದು ಯಾವ್ದಾರು ಚಿಕ್ಕ ಹಾಡು ಹೇಳಿದ್ರೆ ಹಾಡು ಪ್ರಾಕ್ಟೀಸ್ ಮಾಡೋದು ಕಲಿ, ಅದು ಮಾಡು ಇದು ಮಾಡೋ ಅಂತ ಹೇಳ್ತಾ ಇರ್ತಾರೆ. ನಂಗೆ ಯಾವಾಗಲೂ ಸಜೆಸ್ಟ್ ಮಾಡ್ತಾ ಇರ್ತಾರೆ. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ನಾನು ಆ್ಯಕ್ಚುಲಿ ಜಾಸ್ತಿ ವೆರೈಟಿ ಪಾತ್ರಗಳನ್ನ ಮಾಡೀನಿ ಅಂದರೆ ಅದು ಭಟ್ರು ಸರ್ ಸಿನಿಮಾದಲ್ಲಿ ಮಾಡೀನಿ. ಸೊ ಹಾಗಾಗಿ ಐ ಆಲ್ವೇಸ್ ಲೈಕ್ ಟು ವರ್ಕ್ ಇನ್ ಹಿಸ್ ಡೈರೆಕ್ಷನ್. ನಯನ ಬಂದಾಗ ಉಮಾಶ್ರೀ ಸ್ಟೈಲಲ್ಲಿ ಮಾತಾಡಿದ್ರೆ ಶೋ ಎಂಡ್ ಮಾಡಬಾರ್ದು ಅಂತ. ಸೊ ಈ ಶೋ ಹೆಂಗಿತ್ತು ಮತ್ತು ಭಟ್ರ ಬಗ್ಗೆ 2 ಮಾತು ಉಮಾಶ್ರೀ ಅವ್ರ ಸ್ಟೈಲಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಅಲ್ಲ ಕಣ್ಮಗ, ಇಂಥ ನಮ್ಮ ಅಪ್ಪನ ಕರೆಸ್ಬಿಟ್ಟು ಸಂದಾಗಿಲ್ಲ ಅಂತ ಹೇಳಿದ್ರೆ ಚೆನ್ನ ನಮ್ಮನ್ನು ಬಿಟ್ಟಾರೋ. ಮೆಟ್ಟು ತಕೊಂಡು ಮಡ್ಡಿ ತರ್ಕೊಂಡ್ಲ ಅವು ಗೊಳ್ಳು ಸೇರಿಸ್ಕೊಂಡು ಅದೇ ಚೆನ್ನಾಗಿ ಮಾತಾಡ್ತಾರೆ ಭಟ್ರುಗಳು. ಬರ್ಲೇನಪ್ಪ. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.